ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು 2 ಪಾರ್ಟ್ ಟೈಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಯಾರು ಬೇಕಾದರೂ ಮಾಡ್ಬೋದು, ಮನೇಲೆ ಕೂತ್ಕೊಂಡು. ನಿಮ್ಗೆ ಏನಾದರೂ ಹೌಸ್ ವೈಫ್ ಆಗಿದ್ರೆ, ಸ್ಟೂಡೆಂಟ್ಸ್ ಆಗಿದ್ರೆ, ಸೊ ಈ ಜಾಬ್ನ ನೀವು ಮಾಡ್ಬೋದು. ಸೊ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನಿಮ್ಗೇನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಅಂತ ಅಂದರೆ, ಮತ್ತು ಕೆರಿಯರ್ ಗೈಡೆನ್ಸ್ ಬೇಕು ಅಂತ ಅಂದರೆ, ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ DM ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ ಕೇಳ್ಕೊಂಡು ನಾವು 1-to-1 ಕಾಲ್ನ ಸ್ಕೆಡ್ಯೂಲ್ ಮಾಡ್ತೀವಿ. ಈಗ ರೀಸೆಂಟ್ ಆಗಿ ಅದಿತಿ ಮ್ಯಾಮ್ ಅವರು ಅಂತ ಅಂದರೆ ಹೀರೋಯಿನ್ ಅದಿತಿ ಅವರು, ಸೊ ಅವ್ರ ಚಾನಲಲ್ಲಿ ನಮ್ಮ ಚಾನಲ್ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದನ್ನ ಕೇಳಿಬಿಟ್ಟು ತುಂಬ ಖುಷಿ ಆಯಿತು. ಸೊ ಥ್ಯಾಂಕ್ ಯು ಫಾರ್ ರೆಕಗ್ನೈಸೇಷನ್ ಮತ್ತು ಅಪ್ರಿಸಿಯೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಹೇಳಿದ ವರ್ಡಲ್ಲಿ ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ, ಅವ್ರದ್ದು ಪ್ರೀವಿಯಸ್ ವೀಡಿಯೋದಲ್ಲಿ ಅವ್ರು ಹೇಳಿದ ಒಂದೊಂದು ಮಾತು ಕೂಡ ಸತ್ಯ ಆಗಿದೆ. ಸೊ ನನಗೂ ಗೊತ್ತಿರಲಿಲ್ಲ, ಯಾರೋ ನಮ್ಮ ಸಬ್ಸ್ಕ್ರೈಬರ್ಸು ಸೊ ಒಂದು 2-3 ಜನ ಕಮೆಂಟ್ ಮಾಡಾದ್ಮೇಲೆ ನಾನು ವಿಡಿಯೋ ನೋಡಿದೆ. ಬಟ್ ಎವ್ರಿ ವರ್ಡ್ ಅವ್ರು ಏನು ಹೇಳಿದ್ದಾರೆ ವಿಡಿಯೋದಲ್ಲಿ ಎಲ್ಲ ಕರೆಕ್ಟ್ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಅಗೇನ್ ಮ್ಯಾಮ್ ಫಾರ್ ಯುವರ್ ರೆಕಗ್ನೈಸೇಷನ್. ಸೊ ಯಾರು ಹಿಂಗೆ ಸುಮ್ಮನೆ ಹೆಲ್ಪ್ ಮಾಡೋಕ್ಕೆ ಅಂತಂದರೆ ಬೇರೆ ಚಾನಲ್ನ ಪ್ರಮೋಟ್ ಮಾಡಿಕೊಡಲ್ಲ. ಸೊ ಥ್ಯಾಂಕ್ ಯು ಫಾರ್ ದಟ್ ಮ್ಯಾಮ್. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಲೀಪ್ ಅಂತ ಹೇಳ್ಬಿಟ್ಟು, ಇದೊಂದು ಎಜುಕೇಷನ್ ಕಂಪ್ನಿ ಆಗಿರುತ್ತೆ, ಮತ್ತು ಎಜುಕೇಶನ್ ಸ್ಟಾರ್ಟಪ್ ಥರ. ಇವ್ರದ್ದು ಬಂದ್ಬಿಟ್ಟು ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂದರೆ IELTS ಡೆಮೋ ಟ್ರೈನರ್, ಫ್ರೆಷರ್ಸು, PTC ರಿಮೋಟ್ ಪೊಸಿಷನ್ ಆಗಿರುತ್ತೆ, ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ಇಲ್ಲಿ ಆರ್ ಯು ಪ್ಯಾಷನೇಟ್ ಅಬೌಟ್ ಹೆಲ್ಪಿಂಗ್ ಅದರ್ಸ್ ಆನ್ ಟೈಮ್ ಬೇಸಿಸ್ ಅಂತಂದರೆ ಇದು ಪಾರ್ಟ್ ಟೈಮ್ ಆಗಿರೋದ್ರಿಂದ ಫುಲ್ ಟೈಮ್ ಅಲ್ಲ. ಸೊ ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಅವಾಗ ಹೆಲ್ಪ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಅವ್ರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಯು ವಿಲ್ ಬಿ ಡೂಯಿಂಗ್ ಅಂತ ಅಂದರೆ ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್ ನೀಡ್ಸ್ ಆ್ಯಂಡ್ ರೆಕಮೆಂಡ್ ಅಂತಂದರೆ ಸ್ಟೂಡೆಂಟ್ಸ್ ನೀಡ್ಗಳನ್ನ ಎಲ್ಲ ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಏನೇ ಕರೆಕ್ಟಾಗಿದೆ ಅದನ್ನ ನಾವು ರೆಕಮೆಂಡ್ ಮಾಡಬೇಕಾಗುತ್ತೆ. ರೆಕಮೆಂಡ್ ದ IELTS ಕೋರ್ಸ್ ಫಾರ್ ದೆಮ್. ಸೊ ಯಾವುದಾದ್ರು ಬೆಸ್ಟು ಅಂತಂದರೆ, ಈಗ ಇಲ್ಲಿರೋರು ಫಾರಿನ್ಗೆ ಹೋಗಿ MTech ಮಾಡೋರು, MSc ಮಾಡೋರು ಅಂತಂದರೆ ಡಬಲ್ ಡಿಗ್ರಿ ಮಾಡೋರು ಇಂಟ್ರೆಸ್ಟ್ ಇದೆ, ಅವ್ರಿಗೆ IELTS ಕೋರ್ಸ್ ಕಂಪಲ್ಸರಿ ಇರುತ್ತೆ. ಸೊ ಟೆಸ್ಟ್ ಪಾಸ್ ಆಗೋಕ್ಕೆ ಸೊ ಅವ್ರಿಗೆ ರೆಕಮೆಂಡ್ ಮಾಡಬೇಕು ಯಾವುದು ಬೆಸ್ಟ್ ಇದೆ ಅಂತಂದರೆ ಇದರಲ್ಲಿ ಇವಾಗ. ಮತ್ತು ಇಲ್ಲಿ ಎಕ್ಸ್ಪ್ಲೇನ್ ಕೋರ್ಸ್ ಫೀಚರ್ಸ್, ಬೆನಿಫಿಟ್ಸ್ ಆ್ಯಂಡ್ ಗೈಡ್ ಸ್ಟೂಡೆಂಟ್ ದ ಎನ್ರೋಲ್ಮೆಂಟ್ ಪ್ರೊಸೆಸ್. ಅವ್ರಿಗೇನಾದರೂ ನಮ್ಮ ಈ ಕಂಪ್ನಿನೂ ಕೂಡ IELTS ಕೋರ್ಸ್ನ ಪ್ರೊವೈಡ್ ಮಾಡುತ್ತೆ. ಅವ್ರಿಗೇನಾದ್ರು ಇಂಟ್ರೆಸ್ಟ್ ಇದೆ, ಏನೇನು ಬೆನಿಫಿಟ್ಸ್ ಇದೆ ಇದರಲ್ಲಿ, ಮತ್ತು ಯಾವ ಥರ ಪ್ರೋಸೆಸ್ ಇದೆ, ಮತ್ತು ಹೆಂಗೆ ಎನ್ರೋಲ್ಮೆಂಟ್ ಆಗೋದು ಅಂತೆಲ್ಲ ನಾವು ಗೈಡ್ ಮಾಡಬೇಕಾಗಿರುತ್ತೆ. ಆನ್ಸರ್ ಸ್ಟೂಡೆಂಟ್ ಕ್ವೆರೀಸ್ ವಿತ್ ಅ ಕ್ಲಾರಿಟಿ ಆ್ಯಂಡ್ ಕಾನ್ಫಿಡೆನ್ಸ್ ಅಂತಂದರೆ ಅವ್ರಿಗೆ ಏನೇ ಕ್ವಶನ್ ಇದ್ರೂ ನಾವು ಕಾನ್ಫಿಡೆನ್ಸ್ ಆಗಿ ಆನ್ಸರ್ ಮಾಡಬೇಕಾಗಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಮೇಂಟೈನ್ ಹೈ ಲೆವೆಲ್ ಆಫ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ವಿತ್ ಅ ಫ್ರೆಂಡ್ಲಿ ಆ್ಯಂಡ್ ಹೆಲ್ಪ್ಫುಲ್ ಸರ್ವಿಸ್ ಅಂತಂದರೆ ಅವ್ರಿಗೆ ತುಂಬ ಕ್ವಶನ್ಸ್ ಇದ್ದರೆ ನಾವು ಅದಕ್ಕೆ ಆನ್ಸರ್ ಮಾಡಬೇಕು, ಮತ್ತು ಫ್ರೆಂಡ್ಲಿ ಆಗಿರಬೇಕು. ರೇಕೋದೆಲ್ಲ ಈಗ ಪದೇ ಸೇಮ್ ಕ್ವಶನ್ ಕೇಳ್ತಾ ಇದ್ರು, ಸೊ ಫ್ರೆಂಡ್ಲಿ ಆಗಿರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮೀಟ್ ಮಂತ್ಲಿ ಆ್ಯಂಡ್ ವೀಕ್ಲಿ ಎನ್ರೋಲ್ಮೆಂಟ್ ಗೋಲ್ಸ್ ಥ್ರೂ ದ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್. ಇಲ್ಲಿ ಗೋಲ್ಸ್ ಕೂಡ ಇರುತ್ತೆ, ಸೊ ಅದನ್ನ ನಾವು ಮೀಟ್ ಮಾಡಬೇಕಾಗಿರುತ್ತೆ. ಕೊಲಾಬ್ರೇಟಿವ್ ಟೀಮ್ ಟು ಎನ್ಶೋರ್ ಸೇಮ್ಲೆಸ್ ಸ್ಟೂಡೆಂಟ್ ಎಕ್ಸ್ಪೀರಿಯನ್ಸ್, ಮತ್ತು ಬಿಲ್ಡ್ ಟ್ರಸ್ಟ್ ಆ್ಯಂಡ್ ಈಗ ಸ್ಟೂಡೆಂಟ್ಸ್ ಹತ್ರ ನಾವು ಟ್ರಸ್ಟ್ನ ಬಿಲ್ಡ್ ಮಾಡ್ಕೋಬೇಕಾಗಿರುತ್ತೆ. ಸೊ ಆ ಥರ ಮಾತಾಡಬೇಕು. ಕಮ್ಯುನಿಕೇಷನ್ ಇಸ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ ಇಲ್ಲಿ. ಸೊ ಹೂ ಕ್ಯಾನ್ ಅಪ್ಲೈ ಅಂತ ನೋಡೋದಾದ್ರೆ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಅಂದರೆ, ಫ್ರೆಶ್ ಗ್ರ್ಯಾಜುಯೇಟ್ಸ್ ಎನಿ ಸ್ಟ್ರೀಮ್ ಅಂತಂದರೆ ಆರ್ ಫೈನಲ್ ಇಯರ್ ಸ್ಟೂಡೆಂಟ್ಸ್. ನೀವು ಫೈನಲ್ ಇಯರ್ ಸ್ಟೂಡೆಂಟ್ ಆಗಿದೆ, ಫ್ರೆಷರ್ಸ್ ಆಗಿದೆ, ಅವ್ರು ಅಪ್ಲೈ ಮಾಡ್ಬೋದು. ಸ್ಟ್ರಾಂಗ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕು, ಜನ ಮಾತಾಡೋಕ್ಕೆ ಬರಬೇಕು. ಇಲ್ಲಿ ವಿಲ್ಲಿಂಗ್ನೆಸ್ ಟು ಲರ್ನ್ ಅಬೌಟ್ IELTS ಸ್ಟೂಡೆಂಟ್ ಆ್ಯಂಡ್ ಜರ್ನಿ ಅಬ್ರೋಡ್ ಅಂತಂದರೆ ಕಂಪ್ನಿ ಬಗ್ಗೆ ಅಂತಂದರೆ ಅಬ್ರೋಡಲ್ಲಿ ಯಾವ ಥರ ಇರುತ್ತೆ ಅದೆಲ್ಲ ಸ್ವಲ್ಪ ಕಲ್ತ್ಕೋಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಎನರ್ಜೆಟಿಕ್ ಆಟಿಟ್ಯೂಡ್ ಇರಬೇಕು, ಮತ್ತು ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್, ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್. ಇವರೇನೇ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ, ಎಕ್ಸ್ಪೀರಿಯನ್ಸ್ ಯಾವುದು ಕೂಡ ಬೇಕಾಗಿಲ್ಲ ಅಂತ ಕೂಡ ಮೆನ್ಷನ್ ಮಾಡೋರೆ. ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತಂದರೆ ಗುಡ್ ಸ್ಪೋಕನ್ ಇಂಗ್ಲೀಷ್ ಅಂತಂದರೆ ಇಂಗ್ಲೀಷ್ ಮ್ಯಾಂಡೇಟರಿ ಇದೆ. ಮತ್ತು ಕಾನ್ಫಿಡೆನ್ಸ್ ಇನ್ ಟಾಕಿಂಗ್ ಟು ಸ್ಟೂಡೆಂಟ್ ಆ್ಯಂಡ್ ಎಕ್ಸ್ಪ್ಲೈನಿಂಗ್ ದ ಕೋರ್ಸ್ ಅಂತಂದರೆ ಸ್ಟೂಡೆಂಟ್ಸ್ನ ಕೌನ್ಸಿಲಿಂಗ್ ಮಾಡೋದು, ಅವ್ರಿಗೆ ಕೋರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಕಮಿಟಿಂಗ್ ಮತ್ತು ಟಾರ್ಗೆಟ್ಸ್ನ ಅಚೀವ್ ಮಾಡೋಷ್ಟು ಕಾನ್ಫಿಡೆನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೇಲ್ಸ್ ಆ್ಯಂಡ್ ಕಸ್ಟಮರ್ ಸರ್ವಿಸಸ್ ಪ್ಲಸ್ ನಾಟ್ ಮ್ಯಾಂಡೇಟರಿ ಅಂತಂದರೆ ಸೇಲ್ಸ್ ಮತ್ತು ಕಸ್ಟಮರ್ ಸರ್ವಿಸ್ ಯಾವ ಥರ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ನಾಲೆಡ್ಜ್ ಇದ್ದರೆ ಓಕೆ, ಬಟ್ ನಾಟ್ ಮ್ಯಾಂಡೇಟರಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಇದು ಪಾರ್ಟ್ ಟೈಮ್ ಆಗಿರುತ್ತೆ. ಟೈಮಿಂಗ್ಸ್ ಬಂದ್ಬಿಟ್ಟು 4 hours ಡೇ ಇರುತ್ತೆ. ಟೋಟಲ್ 6 days ವರ್ಕ್ ಮಾಡಬೇಕು. ಸ್ಲಾಟ್ ಆಪ್ಷನ್ ಕೂಡ ಇದೆ. ಇದು 5 PM ಇಂದ 10 PM ವರೆಗೂ ಮಾಡ್ಬೋದು, ಅಥವಾ 6 PM ಇಂದ 11 PM. ಈ 2 ಸ್ಲಾಟಲ್ಲಿ ನೀವು ಯಾವ್ದಾದ್ರು ಒಂದು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋಬೋದು. 4 hours ಇರುತ್ತೆ ಇಲ್ಲಿ.
ಮತ್ತು ಇಂಟರಾಕ್ಟ್ ವಿತ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ ದ ಆನ್ಲೈನ್ ಡೆಮೋಸ್ಟ್ರೇಷನ್ ಅಂತಂದರೆ ಯಾರ್ಯಾರು ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಆನ್ಲೈನ್ ಡೆಮೋ ಮುಖಾಂತರ ನಾವು ಕನೆಕ್ಟ್ ಮಾಡ್ಕೋಬೇಕು. ಎಲ್ಪ್ ಸ್ಟೂಡೆಂಟ್ ಎನ್ರೋಲ್ ಅಂಡ್ ಸ್ಟಾರ್ಟ್ ದರ್ ಐಟಿಎಸ್ ಪ್ರಿಪ್ರೇಷನ್ ಜರ್ನಿ. ಇವಾಗ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಲೀಪ್ ಅಂತ ಹಾಕೊಳ್ಳಿ, ಲೀಪ್ ಕೆರಿಯರ್ಸ್. ಸೊ ಇಲ್ಲಿ ಆಲ್ರೆಡಿ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕೆಳಗಡೆ ಹೋಗಬೇಕು. ಸಾರಿ, ಲೀಪ್ ಕೆರಿಯರ್ಸ್ ಇದು ಲಿಪ್ ಫಿನಾನ್ಸ್ ಕೆರಿಯರ್ಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ. ಲೈಕ್ ಏನೇನೋ 200K ಸ್ಟೂಡೆಂಟ್ಸ್ ಇದ್ದಾರೆ, 20K ಅಂದರೆ ಸ್ಟಾಫ್ಗಳೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದು. ಮತ್ತು ಯಾಕೆ ಜಾಯ್ನ್ ಆಗಬೇಕು ಕಂಪ್ನಿಗೆ, ಮತ್ತು ಯಾರ್ಯಾರೆಲ್ಲ ಫಂಡೆಡ್ ಅಂತೆಲ್ಲ ಹೇಳ್ಬಿಟ್ಟು. ಸೊ ಗ್ಲಾಸ್ ಸ್ಟೋರಲ್ಲಿ 4.2 ಇದೆ, ಮತ್ತು ಆಂಬಿಷನ್ ಬಾಕ್ಸಲ್ಲಿ 4.2 ರೇಟಿಂಗ್ಸ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಕೆಳಗಡೆ ಹಂಗೆ ಸ್ವಲ್ಪ ಎಲ್ಲ ನೋಡ್ಕೊಂಬರೋಣ. ಅವತ್ತು ಜರ್ನಿ 2019 ಸ್ಟಾರ್ಟ್ ಆಗಿರೋದು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದು ರೀಸೆಂಟ್ ಸ್ಟಾರ್ಟಪ್. ಹೌದು, ಫೌಂಡರ್ ನೋಡಿ ಇಲ್ಲಿ ಇವರು ಅರ್ಣವ್ ಕುಮಾರ್ ಮತ್ತು ವೈಭವ್ ಸಿಂಗ್ ಅಂದ್ಬಿಟ್ಟು ಇವರು ಫೌಂಡರ್ ಆಗಿರ್ತಾರೆ. ಸೊ ನೀವು ಬೇಕಾದ್ರೆ ಇವರು IITಯಲ್ಲಿ ಮಾಡಿರೋದು, ಇವರು UK ಅಂತಲೇ ನ್ಯೂಯಾರ್ಕ್ ಅಲ್ಲಿ ಮಾಡಿರೋದು. ಇಲ್ಲಿ ಓಪನ್ ಪೊಸಿಷನ್ಸ್ ನೋಡೋಣ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ನಾವು ನೋಡ್ತಾ ಇರೋದು ಬಂದ್ಬಿಟ್ಟು ಪಾರ್ಟ್ ಟೈಮ್ಗೆ. ಇಲ್ಲಿ ಫುಲ್ ಟೈಮ್ ಜಾಬು ಎಷ್ಟೊಂದು ಓಪನಿಂಗ್ ಕೂಡ ಇದೆ. ಸೊ ಬ್ಯಾಂಗ್ಳೂರ್ ಕರ್ನಾಟಕ ಇದು ಹೆಡ್ ಆಫೀಸ್ ಇರೋದು. ಸೊ ನಿಮ್ಗೆ ಯಾವ್ದಾರ ಜಾಬ್ ಇಂಟ್ರೆಸ್ಟ್ ಇದೆ ಮತ್ತು ನೀವು ಯಾವ್ದಾರ ಎಲಿಜಿಬಲ್ ಇದ್ದರೆ ಬೇಕಾದ್ರೆ ನೋಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಅಂತಂದರೆ ನಿಮ್ಮ ಸ್ಕಿಲ್ಸು, ನಿಮ್ಮ ರೆಸ್ಯೂಮ್ ಏನಾರ ಮ್ಯಾಚ್ ಆಗ್ತಿದ್ರೆ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ನಾವು ಇವಾಗ ಅಪ್ಲೈ ಮಾಡ್ತಾ ಇರೋದು ಬಂದ್ಬಿಟ್ಟು ಇದು IITC ಡೆಮೋ ಟ್ರೈನರ್ ಫ್ರೆಷರ್ಸ್. ಇದು ಪಾರ್ಟ್ ಟೈಮ್ ರೋಲು ನೋಡಿ. ಸೊ ಈ ರೋಲ್ಗೆ ಅಪ್ಲೈ ಮಾಡ್ತಾ ಇರೋದು. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಇದು IITC ಡೆಮೋ ಟ್ರೈನರ್ ಫ್ರೆಷರ್ಸ್ PTC ರಿಮೋಟ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಫ್ರೆಷರ್ ಇದ್ದೀರಾ ಅವ್ರಿಗೇನೆ ಈ ರೋಲ್ ಇರೋದು. ಸೊ ನೋಡಿ, ಟೈಮಿಂಗ್ 4 hours a day, 6 days a week ಇರುತ್ತೆ. ಸೊ ನೀವು ನೋಡ್ಕೊಂಡು ಬೇಕಾದ್ರೆ ಈಗ ಅಪ್ಲೈ ಅಂತ ಕೊಡೋಣ ಈ ಜಾಬ್ಗೆ. ಇಲ್ಲಿ ನಮ್ಮದು ಅಪ್ಲೈ ವಿತ್ ರೆಸ್ಯೂಮೆ ಕೊಡೋಣ. ಇಲ್ಲಿ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರ್ ಹಾಕೋಬೇಕು. ಮೊಬೈಲು ಮತ್ತು ಫೋನು ಎರಡನ್ನೂ ಸೇಮ್ ಹಾಕೊಳ್ಳಿ. ಲ್ಯಾಪ್ಟಾಪ್ ಇದೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ಲೈಕ್ ಮತ್ತು ಕಂಫರ್ಟೇಬಲ್ ವರ್ಕಿಂಗ್ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ಟ್ರಾವೆಲಿಂಗ್ ಅಂದರೆ ಟ್ರೈನಿಂಗ್ ಇರುತ್ತಂತೆ 6 days, 1 PM ಇಂದ 5 PMಗೆ ಅವೈಲೇಬಲ್ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕ್ಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅಂತ ಹಾಕ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ಸಮಿಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು ಗಿಗ್ ವರ್ಕ್ ಟ್ಯಾಲೆಂಟ್ ಪ್ರಾಜೆಕ್ಟ್ ಬೇಸ್ಡ್ ಟಾಸ್ಕ್ ಮೇಲೆ ಹೈಯರ್ ಮಾಡ್ತಿದ್ದಾರೆ. ಇದನ್ನು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ. ಇದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ. ವಿ ಸಮಿಟ್ ನೆಕ್ಸ್ಟ್ ಟೆಕ್ನಾಲಜಿ BPO ಟೆಕ್ನಾಲಜಿ ಸೊಲ್ಯೂಷನ್ ಪ್ರೊವೈಡರ್ ವಿತ್ ಇನೋವೇಷನ್ ಮೀಟ್ ಎಕ್ಸಲೆನ್ಸ್. ಇವುದನ್ನು ಸ್ಟಾರ್ಟ್ಅಪ್ BPO ಕಂಪ್ನಿ ಆಗಿರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಆಸ್ ವಿ ಕಂಟಿನ್ಯೂ ಅವರ್ ರ್ಯಾಪಿಡ್ ಎಕ್ಸ್ಪ್ಯಾನ್ಷನ್, ವಿ ಆರ್ ಆನ್ ದ ಲುಕ್ಔಟ್ ಫಾರ್ ದ ಪ್ಯಾಷನೇಟ್ ಅಂಡ್ ಡ್ರೈವ್ ಇಂಡಿವಿಜುವಲ್ ಟು ಜಾಯ್ನ್ ಅವರ್ ಟೀಮ್ ಆಸ್ ಎ ಗಿಗ್ ವರ್ಕ್ ಟ್ಯಾಲೆಂಟ್ ಅಂತಂದ್ರೆ ಇವ್ರದ್ದು ರ್ಯಾಪಿಡಾಗಿ ಗ್ರೋ ಆಗ್ತಿದೆ. ಸೊ ಇವರು ಯಾವ ರೋಲ್ಗೆ ಅಂದರೆ ಗಿಗ್ ವರ್ಕ್ ಟ್ಯಾಲೆಂಟ್ ಅಂದರೆ ಪ್ರಾಜೆಕ್ಟ್ ಬೇಸ್ಡ್ ಟಾಸ್ಕ್ ರೋಲ್ಗೆ ಹೈಯರ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಪ್ರೊವೈಡಿಂಗ್ ಔಟ್ಸ್ಟ್ಯಾಂಡಿಂಗ್ ಸಪೋರ್ಟ್ ಅಕ್ರಾಸ್ ವೇರಿಯಸ್ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ ಇನ್ ದ ಟೆಕ್ನಾಲಜಿ ಅಂಡ್ ಡೇಟಾ ಕಲೆಕ್ಷನ್. ಸೊ ಇವಾಗ ಶಾರ್ಟ್ ಟರ್ಮ್ ಪ್ರಾಜೆಕ್ಟ್ಸ್ ಎಲ್ಲ ಇರುತ್ತಲ್ಲ ಡೇಟಾ ಕಲೆಕ್ಷನ್ ಅಲ್ಲಿ, ಸೊ ಆ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಇವರು. ಇಲ್ಲಿ ಪೊಸಿಷನ್ ನೋಡೋದಾದ್ರೆ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅಂದರೆ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್ ಸಚ್ ಆಸ್ ಫೋಟೋ ಕಲೆಕ್ಷನ್ಸ್ ಆಗಿರ್ಬೋದು, ವಾಯ್ಸ್ ಆಡಿಯೋ ರೆಕಾರ್ಡಿಂಗ್ ಆಸ್ ಸರ್ವೆ ರೆಸ್ಪಾನ್ಸ್ ಅಂತಂದ್ರೆ ಇವಾಗ ಇದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ಇವಾಗ ಇದಾಯ್ತಲ್ಲ ಪ್ಲೇನ್ ಕ್ರ್ಯಾಶ್ ಆಯ್ತಲ್ಲ ಅದ್ರ ಬಗ್ಗೆ ಫೋಟೋ ಕಲೆಕ್ಷನ್ ಆಗಿರಲಿ, ವಾಯ್ಸ್ ರೆಕಾರ್ಡ್ ಆಗಿರಲಿ, ಅದೇನಾದ್ರು ಕಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳಿದ್ರೆ ಸರ್ವೆ ರೆಸ್ಪಾನ್ಸ್ ಬಂದಿದೆ ಆ ಡೇಟಾನೆಲ್ಲ ನಾವು ಗೂಗಲಲ್ಲಿ ಇರುತ್ತೆ. ಅವ್ರು ಕೇಳಿದ ತಕ್ಷಣ ನಾವು ಅದನ್ನ ಕೊಡಬೇಕಾಗಿರುತ್ತೆ. ಅಂದರೆ ನಾವು ಅದೆಲ್ಲ ತೊಗೊಂಡು ಎಲ್ಲ ಸರ್ಚ್ ಮಾಡಿ ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಫಾಲೋ ಕ್ಲಿಯರ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಗೈಡ್ಲೈನ್ಸ್ ಟು ಕಂಪ್ಲೀಟ್ ಅಸೆಸ್ಮೆಂಟ್ ಅಕ್ಯುರೇಟ್ಲಿ. ಈಗ ಈ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅವ್ರದ್ದೇ ಆದ ಗೈಡೆನ್ಸ್ ಇರುತ್ತೆ. ಸೊ ಅದನ್ನ ಎಲ್ಲ ನಾವು ಫಾಲೋ ಮಾಡಿ ಕರೆಕ್ಟಾಗಿ ನಾವು ಅದ್ರ ತಕ್ಕನಾಗಿ ನಮ್ಮದು ಫೋಟೋ ಕಲೆಕ್ಷನ್ ಆಗಿರಲಿ, ಆಡಿಯೋ ವಿಡಿಯೋ ಕಲೆಕ್ಷನ್ ಆಗಿರಲಿ ಇರಬೇಕಾಗಿರುತ್ತೆ. ಮತ್ತು ಯೂಸ್ ಮೊಬೈಲ್ ಆರ್ ಕಂಪ್ಯೂಟರ್ ಟೂಲ್ ಫಾರ್ ಡೇಟಾ ಎಂಟ್ರಿ, ರೆಕಾರ್ಡಿಂಗ್ ಅ ಟಾಸ್ಕ್ ಸಬ್ಮಿಷನ್ ಅಂತ ಅಂದರೆ ಡೇಟಾ ಎಂಟ್ರಿ ಮಾಡೋಕ್ಕೆ ಮೊಬೈಲಲ್ಲೂ ಕೂಡ ಮಾಡ್ಕೋಬೋದು. ಇಲ್ಲಿ ಲ್ಯಾಪ್ಟಾಪ್ ಏನು ಮ್ಯಾಂಡೇಟರಿ ಇಲ್ಲ. ಸೊ ಡೇಟಾ ಎಂಟ್ರಿ ಮತ್ತು ಏನೇನು ಟಾಸ್ಕ್ನ ಎಲ್ಲ ತೊಗೊಂಡಿದ್ದೀವಲ್ಲ ಅದನ್ನ ಡೇಟಾ ಎಂಟ್ರಿ ಮಾಡೋಕ್ಕೆ ನೀವು ಮೊಬೈಲ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. Communicate promptly with a coordinator to clarify task instruction we needed.
ಮತ್ತು ಇಲ್ಲಿ ಕಂಪ್ಲೀಟ್ ಆ್ಯಂಡ್ ಸಬ್ಮಿಟ್ ಅಸೈನ್ ಟಾಸ್ಕ್ ವಿತಿನ್ ದ ಗಿವನ್ ಅಂತಂದರೆ ಡೆಡ್ಲೈನ್ಸ್ ಕೂಡ ಇರುತ್ತೆ. ಇವಾಗ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಸೊ ವಿತಿನ್ ಆ ಟೈಮಲ್ಲೇ ನಾವು ಟಾಸ್ಕ್ನ ಸಬ್ಮಿಟ್ ಕೂಡ ಮಾಡಬೇಕಾಗಿರುತ್ತೆ. ಇನ್ನು ಜಾಬ್ ರಿಕ್ವೈರ್ಮೆಂಟ್ ನೋಡೋದಾದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅಂದರೆ ಎಬಿಲಿಟಿ ಟು ಫಾಲೋ ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಇಂಡಿಪೆಂಡೆಂಟ್ಲಿ. ಸೊ ಸಿಂಪಲ್ ಆಗಿ ಇನ್ಸ್ಟ್ರಕ್ಷನ್ ಇರುತ್ತೆ, ನಾವು ಫಾಲೋ ಮಾಡೋ ಥರ ಇರಬೇಕು. ಕಂಫರ್ಟೇಬಲ್ ಯೂಸಿಂಗ್ ಬೇಸಿಕ್ ಟೆಕ್ನಾಲಜಿ, ಸ್ಮಾರ್ಟ್ಫೋನ್ ಅಥವಾ ಕಂಪ್ಯೂಟರ್. ಸೊ ಮೊಬೈಲ್ ಇದ್ರೂ ಸಾಕು. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಇಲ್ಲಿ. ಏಬಲ್ ಟು ಕ್ವಶನ್ ಆ್ಯಂಡ್ ಸಿ ಕ್ಲಾರಿಫಿಕೇಶನ್. ಏನಾದ್ರು ಡೌಟ್ ಬಂದರೆ ನೀವೇನು ಕ್ವಶನ್ ಮಾಡಿ ಅದಕ್ಕೆ ಆನ್ಸರ್ ತೊಗೋಬೇಕಾಗಿರುತ್ತೆ. ರಿಲೇಬಲ್ ಆ್ಯಂಡ್ ಟಾಸ್ಕ್ ಓರಿಯೆಂಟೆಡ್ ವಿತ್ ಅಟೆನ್ಷನ್ ಟು ಡೀಟೇಲ್ಸ್. ಸೊ ರಿಲೇಬಲ್ ಆಗಿರಬೇಕು ಮತ್ತು ಫ್ಲೆಕ್ಸಿಬಲ್ ಆಗಿರಬೇಕು. ಇದೊಂದು ಶಾರ್ಟ್ ಟರ್ಮ್ ಆಗಿರುತ್ತೆ, ಇದೊಂದು ಪಾರ್ಟ್ ಟೈಮ್ ರೋಲು, ಇದು ಫ್ರೀಲ್ಯಾನ್ಸಿಂಗ್ ಆಗಿರುತ್ತೆ. ಮತ್ತು ಫ್ಲೆಕ್ಸಿಬಲ್ ಅಂತಂದರೆ ಯಾವಾಗ ಬೇಕಾದ್ರೂ ನಿಮಗೆ ಫ್ರೀ ಇದ್ದಾಗ ವರ್ಕ್ ಮಾಡ್ಕೋಬೋದು. ಇನ್ನು ಸ್ಯಾಲ್ರಿ ಬಂದುಬಿಟ್ಟು ನೋಡಿ USD 5 ಇಂದ $100 ಪರ್ ಟಾಸ್ಕ್ ನೀವು ಅದನ್ನು ಮಾಡ್ಬೋದು. ಡಿಪೆಂಡಿಂಗ್ ಆನ್ ದ ಟಾಸ್ಕ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಡ್ಯೂರೇಷನ್ ಎಷ್ಟಿರುತ್ತೆ ಅಷ್ಟು. ಸೊ ಪೇಮೆಂಟ್ ಇಸ್ ಟಾಸ್ಕ್ ಬೇಸ್ಡ್ ಅಂತಂದರೆ ಫಿಕ್ಸ್ಡ್ ಇರಲ್ಲ. ಸೊ ನಿಮ್ಮದು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಸ್ಯಾಲ್ರಿ ಇರುತ್ತೆ. ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅರೇಂಜ್ಮೆಂಟ್ ಇರುತ್ತೆ ಮತ್ತು ಎಕ್ಸ್ಪೋಸ್ ಟು ವೇರಿಯಸ್ ಟಾಸ್ಕ್ ಮತ್ತು ಪೊಟೆನ್ಷಿಯಲ್ ಫಾರ್ ರಿಪೀಟೆಡ್ ಆರ್ ಫ್ಯೂಚರ್ ಪ್ರಾಜೆಕ್ಟ್ ಆಫರ್. ಅಕಸ್ಮಾತ್ ನೀವು ಒಂದ್ಸಲ ಸೆಲೆಕ್ಟ್ ಆದರೆ ನೆಕ್ಸ್ಟ್ ನಿಮ್ಮನ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ ಇಲ್ಲಿ. ಮತ್ತು ಇಲ್ಲಿ ಫ್ರೀಲ್ಯಾನ್ಸಿಂಗ್ ಡೇಟಾ ಟಾಸ್ಕ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಆ್ಯಸ್ ಸೂನ್ ಆಸ್ ಮ್ಯಾಚಿಂಗ್ ಪ್ರಾಜೆಕ್ಟ್ ಬಿಕಮ್ ಅವೈಲೇಬಲ್ ಅಂತ ಸ್ಟಾರ್ಟ್ ಡೇಟು ಬೇಗ ಜಾಯ್ನ್ ಆಗೋ ಥರ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಈಗ ಈ ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಇನ್ನು ಸೆಕೆಂಡ್ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಸಬ್ಮಿಟ್ ನೆಕ್ಸ್ಟ್ ಅಂತ ಟೈಪ್ ಮಾಡಿ. ಸೊ ಸಬ್ಮಿಟ್ ನೆಕ್ಸ್ಟ್ ಕೆರಿಯರ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದೇ ನೋಡಿ ಕೆರಿಯರ್ಸ್ ಸಬ್ಮಿಟ್ ನೆಕ್ಸ್ಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಮಗೆ. ನೋಡಿ ಹಿಂಗೆ ಕೆಳಗಡೆ ಮಾಡೋದಾದ್ರೆ ಜಾಯ್ನ್ ಅವರ್ ಟೀಮ್ ವೆದರ್ ಯು ಆರ್ ಎಕ್ಸ್ಪೀರಿಯನ್ಸ್ ಪ್ರೊಫೆಷನಲ್ ಆರ್ ಫ್ರೆಶರ್ ಗ್ರಾಜ್ಯುಯೇಟ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಪ್ಯಾಷನ್ ಆರ್ ವೆಲ್ಕಮ್ ಟು ಜಾಯ್ನ್ ಅವರ್ ಡೈನಮಿಕ್ ಟೀಮ್ ಎಸ್ ಸ್ಟೈವ್ ಫಾರ್ ಎಕ್ಸಲೆನ್ಸ್ ಟುಗೆದರ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಲೆಟ್ಸ್ ಬಿಗಿನ್ ಅಂತ ಕೊಡೋಣ. ಇವ್ರದ್ದು ಕೆರಿಯರ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ. ಸೊ ವ್ಯೂ ಓಪನಿಂಗ್ಸ್ ಕೊಡೋಣ ಇಲ್ಲಿ ನೋಡಿ. ಲೈಕ್ ಇದು ಮಲೇಷ್ಯಾದಲ್ಲೆಲ್ಲ ಇದೆ, ನಾವು ಇಂಡಿಯಾದಲ್ಲಿ ನೋಡ್ತಾ ಇರೋದು. ನಾವು ಆ್ಯಕ್ಚುಲಿ ಪಾರ್ಟ್ ಟೈಮ್ ಕೂಡ ನೋಡ್ತಾ ಇರೋದು. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗ್ಬೇಕು. ಸೊ ನೋಡಿ ನಮಗೆ ಇಲ್ಲಿ ಗಿಗ್ ವರ್ಕ್ ಟ್ಯಾಲೆಂಟ್ ಅಂತ ಅಂದರೆ ಪುಣೆ, ಮಹಾರಾಷ್ಟ್ರ, ಕೋಲ್ಕತ್ತಾ, ಡೆಲ್ಲಿ, ಮುಂಬೈ ಎಲ್ಲ ಇದೆ. ಸೊ ಇದು ರಿಮೋಟ್ ಆಗಿರೋದ್ರಿಂದ ನಾವು ಇಂಡಿಯಾದವ್ರು ಎಲ್ಲರೂ ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದು ಅಪ್ಲೈ ಮಾಡೋಣ ಇಲ್ಲಿ. ಸೊ ಇಲ್ಲಿ ಅಪ್ಲೈ ಅಂತ ಕೊಡೋಣ. ಗಿಗ್ ಟ್ಯಾಲೆಂಟ್ ವರ್ಕ್, ಇದು ಚೆನ್ನೈ, ತಮಿಳ್ನಾಡು. ಇಲ್ಲಿ ನೋಡ್ಕೋಬೋದು ಫ್ರೆಶರ್ಸ್ ಆಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಹೋದರೆ ಇಲ್ಲಿ ನೋಡಿ ಇದು ಪರ್ಫಾರ್ಮೆನ್ಸ್ ಬೇಸ್ ಸ್ಯಾಲ್ರಿ ಇರುತ್ತೆ. $5 ಇಂದ $100ವರೆಗೂ ನೀವು ಅರ್ನ್ ಮಾಡ್ಬೋದು. ನಿಮ್ಮ ಕಾಂಪ್ಲೆಕ್ಸಿಟಿ ಅಂತಂದರೆ ನಿಮಗೆ ಯಾವ ಥರ ಇದೆ ಅದ್ರ ಮೇಲೆ ನೋಡಿಕೊಂಡು ಇಲ್ಲಿ ಅಪ್ಲೈ ಫಾರ್ ದ ಪೊಸಿಷನ್ ಕೊಡೋಣ. ಇವಾಗ ಅಪ್ಲೈ ಫಾರ್ ದ ಪೊಸಿಷನ್ ಕೊಟ್ಟರೆ ಸ್ವಲ್ಪ ಇದಾಗ್ತಿದೆ. ನೆಕ್ಸ್ಟ್ ಇಲ್ಲಿ ನಮ್ಮದು ಫುಲ್ ನೇಮು, ನಮ್ಮದು ಇಮೇಲ್ ಅಡ್ರೆಸ್, ಫೋನ್ ನಂಬರು, ನ್ಯಾಷನಾಲಿಟಿ ಮತ್ತು ಲ್ಯಾಂಗ್ವೇಜ್ ಯಾವುದು ಅದು ಹಾಕ್ಕೊಂಡು, ಮತ್ತು ಕರೆಂಟ್ ಕಂಪ್ನಿನ ವರ್ಕ್ ಮಾಡ್ತಿದ್ದೆ ಅದು ಹಾಕ್ಕೊಳ್ಳಿ. ಮತ್ತು ಲಾಸ್ಟ್ ಪೊಸಿಷನ್ ಏನು ಅಂತ ಎಲ್ಲ ಕೇಳ್ತಿದ್ದಾರೆ. ಎಕ್ಸ್ಪೆಕ್ಟೆಡ್ ಸ್ಯಾಲ್ರಿ ಮತ್ತು ಅರ್ಲಿಯೆಸ್ಟ್ ಅವೈಲಬಿಲಿಟಿ ಡೇಟ್ ಎಲ್ಲ ಕೇಳ್ತಿದ್ದಾರೆ. ಎಲ್ಲ ಕೊಟ್ಬಿಟ್ಟು ನಿಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಸೊ ನೀಟ್ ಇರೋರ್ಗೂ ಶೇರ್ ಮಾಡಿ. ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತು ನೀಟ್ ಇರೋರ್ಗೂ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.